ಅಣ್ಣ ನಮಸ್ಕಾರ ಸರ್. ನನ್ನ ತಮ್ಮ ಏನ್ ತಪ್ಪು ಮಾಡಿದಾನೆ ಅಂತ ಇಲ್ಲಿ ಕರ್ಕೊಂಬಂದ್ ಕೂರ್ಸ್ಕೊಂಡಿದ್ದೀರಾ? ಕಾಳಿಂಗ ಅವ್ರೆ, ನಿಮ್ ತಮ್ಮಂಗೆ ಮೋಹ ಜಾಸ್ತಿ ಆಗಿದೆ, ಅದಕ್ಕೆ ಇಲ್ಲಿ ಕರ್ಕೊಂಬಂದ್ ಕೂರ್ಸಿದೀವಿ. ಏನ್ ನಡೆದಿದೆ ಅಂತ ತಿಳ್ಕೊಂಡ್ ಮಾತಾಡೋ. ಎಲ್ಲ ಗೊತ್ತು ಸರ್, ಮರದ ಕೆಳಗಡೆ ನಿಂತ್ಕೊಂಡ್ ಮಾತಾಡ್ತಿದ್ರು ಅಷ್ಟೇ ತಾನೇ? ಸುಮ್ನೆ ನಿಂತ್ಕೊಂಡ್ ಮಾತಾಡಿದ್ರೆ ಪರವಾಗಿಲ್ಲ, ಇಬ್ರು ಸೇರಿ ಕಿಸೋಡಿತಾ ಇದ್ರು. ಇವ್ರು ಮುತ್ಕೊಡೋ ಶಬ್ದಕ್ಕೇನೆ 2 ಹಕ್ಕಿ ಸತ್ ಕಾಣೆ ಬಿತ್ತು. ಭದ್ರವಾಗಿ ಕರ್ಕೊಂಡ್ ಬಂದಿದೀವಿ, ಅದನ್ನ ನೋಡ್ಕೊಂಡ್ ಮಾತಾಡಿ. ಸರ್ ಇದೆಲ್ಲ ಚಿಕ್ಕ ವಿಷಯ ಸರ್. ಇನ್ 2 ತಿಂಗಳಲ್ಲಿ ಅವ್ರಿಬ್ರು ಮದ್ವೆ ಬೇರೆ ಆಗ್ತಿದ್ದಾರೆ. ಮರದ ಕೆಳಗಡೆ ನಿಂತ್ಕೊಂಡ್ ಮಾತಾಡ್ತಿದ್ದಾರೆ. ನಿಮ್ ಕಣ್ಣಿಗೆ ತಪ್ಪಾಗಿ ಕಾಣಿಸಿದೆ. ವಾನ್ ಮಾಡಿ ಕಳ್ಸೋದ್ ಬಿಟ್ಟು ಇಲ್ಲಿ ಕರ್ಕೊಂಬಂದ್ ಕೂರ್ಸಿದೀರಾ? ಹೋಗೋ ಬರೋರೆಲ್ಲ ಒಂಥರ ನೋಡ್ತಾ ಇದಾರೆ. ನನ್ ಮರ್ಯಾದೆ ಏನಾಗ್ಬೇಕು? ಏನಯ್ಯ ಇವ್ರಿಗೆ ಅದು ಬೇರೆ ಇದ್ಯಾ? ಅದೆಲ್ಲ ಇರೋ ತರ ಕಾಣ್ತಿಲ್ಲ. ಯೋ ಸುಮ್ನಿರಯ್ಯ. 4 ಗೋಡೆ ಮಧ್ಯೆ ಮಾಡೋದನ್ನ ಅಸಹ್ಯವಾಗಿ ರೋಡಲ್ಲಿ ಮಾಡ್ತಾ ಇದ್ದಾನೆ, ಅದಕ್ಕೆ ನಿನ್ ಸಪೋರ್ಟ್ ಬೇರೆನಾ? ಲಾಕಪ್ಪಲ್ಲಿ ಹಾಕಿ ಏರೋಪ್ಲೇನ್ ಇರ್ತಕ್ಕೆ 5 ನಿಮಿಷ ಸಾಕು. ಆದ್ರೆ ನಿಮ್ ಮಗ ಅಂತ ಗೊತ್ತಾಗಿದ ತಕ್ಷಣ ದೀಪಾವಳಿ ಪೊಂಗಲ್ ಎಲ್ಲ ತಲೆಗೆ ಬಂದ್ಬಿಡ್ತು. ಅದಕ್ಕೋಸ್ಕರನೇ ಕೂರ್ಸ್ಕೊಂಡ್ ಮಾತಾಡ್ತಾ ಇದೀವಿ. ಅದೆಲ್ಲ ನೆನ್ಪಲ್ಲಿದ್ರೆ ಸರಿ. ನಾವುಗಳು ಮರ್ತಿಲ್ಲ, ಮಧ್ಯದಲ್ಲಿ ಬಂದಿದ್ ಗಣೇಶ ಹಬ್ಬನ ನೀವು ಮರ್ತಿದ್ದೀರಾ. ಯೋ ಇಬ್ರು ಮೊದ್ಲು ಆಚೆ ಹೋಗ್ರಯ್ಯ. ಸರಿ ಸರಿ. ಇಬ್ರಿದೀವಿ, ಮರಿಬೇಡಿ. ಏಯ್ ಬಾರ ಇಲ್ಲಿ. 2 ತಿಂಗಳು ನಿಂಗೆ ತಡ್ಕೊಳಕ್ಕಾಗಲ್ವಾ? ಇಲ್ಲ ಹುಡುಗಿ ಎಲ್ಲಾದ್ರೂ ಓಡಾಕ್ತಾಳ? ಲವ್ ಮಾಡ್ತೀವಿ ಅಂತ ಸಪ್ರೇಟಾಗಿ ಕರ್ಕೊಂಡೋಗಿ ಮುದ್ದು ಮಾಡೋದು, ಅದನ್ನ ವಿಡಿಯೋ ಮಾಡಿ ಯಾರಾದ್ರೂ ವಾಟ್ಸಾಪ್ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಮಾನ ಹೋಯ್ತು ಮರ್ಯಾದೆ ಹೋಯ್ತು ಅಂತ ಗೋಳಾಡೋದು, ಇಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಳ್ಳೋದು. ಒಂದು ಕುಟುಂಬನ ಬೆಳಗಕ್ ಹೋಗಿದ್ಯಾ, ನೀನ್ ಸರಿ ಇಲ್ಲ ಅಂದ್ರೆ ನೀನ್ ಬೆಳಗೋ ಮನೆ ಒಳ್ಳೇದಾಗುತ್ತಾ? ಸಾರಿ ಸರ್. ಹೋಗ್ ಸರಿಯಾಗಿರಿ, ಅದೇ ಜೀವನದಲ್ಲಿ ದೊಡ್ಡ ಸಂತೋಷ. ಹೋಗೆ ಕುತ್ಕೊಳಯ್ಯ. ಮಕ್ಕಳನ್ನ ಎತ್ಬಿಟ್ರೆ ಆಗಲ್ಲ, ಬೆಳೆಸಕ್ ಗೊತ್ತಿರ್ಬೇಕು. ನೀವು ಕೊಡ್ಸೋ ಬಟ್ಟೆಯಿಂದಲೇ ಶುರು ಆಗುತ್ತೆ ಅವ್ರ ನಾಗರಿಕತೆ. ಹೆತ್ತೋರ್ ಕಣ್ಣಿಗೆ ತಪ್ಪಾಗಿ ಕಾಣಿಸ್ದೇ ಇರೋ ವಿಷಯ ಕೆಲವು ಕಚಡಗಳಿಗೆ ಕಾಮದ ತರ ಕಾಣಿಸುತ್ತೆ. ಅವ್ರು ತಿಳಿದೇ ತೆಗ್ದಿರೋ ಫೋಟೋ ಚರ್ಚೆ ವಿಷಯ ಆಗುತ್ತೆ. ಅದಕ್ಕೆ ಅಂತ ಮಕ್ಕಳನ್ನ ಕಟ್ಟಾಕ್ ಸಾಕಿ ಅಂತ ಹೇಳ್ತಿಲ್ಲ, ಸ್ಟ್ರಿಕ್ಟ್ ಆಗಿ ಬೆಳೆಸಿ ಅಂತ ಹೇಳ್ತಿದ್ದೀನಿ. ಇವತ್ತು ತಪ್ಕೊಂಡು ನಿಂತಿದ್ದೋಳು ನಾಳೆ ಗರ್ಭವತಿ ಆದ್ರೆ ಇದೇ ತರ ಆ ಹುಡುಗಿನ ಒಪ್ಕೋತೀರಾ? ನಿಮ್ ಗೌರವನ ಇಲ್ಲೇ ಬಿಟ್ಬಿಟ್ಟು ಅವರಿಬ್ರು ಮೇಲೆ ಅಕ್ಕರೆ ಪ್ರೀತಿ ತೋರಿಸಿ ಹೊರಡಿ. ಏ ಪ್ರಿಯಾ, ವಿಚಾರಣೆ ಅಂದ್ರೆ ವಿಜಯ್ ಮಲ್ಯನೇ ಸ್ಟೇಟ್ಸಿಗೆ ಬರಕ್ ಹೇಳ್ತಾನೆ, ನಮ್ಮನ್ನ ಇಲ್ಲಿ ಕರೆದಿದ್ದಾರೆ. ಒಂದ್ ವೇಳೆ ಇನ್ಸ್ಪೆಕ್ಟರ್ ನನ್ನ ಲವ್ ಮಾಡ್ತಿದ್ರೆ? ನಾನು ಹೆಂಗಿದ್ದೀನಿ? ಕಾಡೆಮ್ಮೆ ತರ ಇದ್ಯಾ? ನಾನೇ ನಿಂಗೆ ಲವ್ ಮಾಡಲ್ಲ, ಇನ್ನ ಇನ್ಸ್ಪೆಕ್ಟ್ರು. ಯೋ ಯೋ, ಇದೇನ್ ಬೆನ್ನ ಅಥವಾ ಬಲೂನ? ಹಾಯ್ ಸರ್, ಐ ಆಮ್ ರಾಯ್. ದೊಡ್ಡ ವಿವೇಕ್ ಒಬ್ರಾಯಿ. ನಿನ್ನೆ ನೀವಿಬ್ರು ನೀಲಗಿರಿ ತೊಪ್ಪಲ್ಲಿ ಏನ್ ಮಾಡ್ತಾ ಇದ್ರಿ? ಸರ್ ವಿ ಆರ್ ಪ್ರೆಸ್ ಸರ್, ನಾನು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ತಗೋ ಒಂದು. ಈ ನನ್ನ ಮಗ ದೊಡ್ಡ ಡಿಸ್ಕವರಿ ರಿಪೋರ್ಟರು, ಒಳಗ್ ತಳ್ಳಿ ಬಟ್ಟೆ ಬಿಚ್ಚಿಸ್ಬಿಡ್ತೀನಿ. ನೀವಿಬ್ರು ಕೇಳೋ ಪ್ರಶ್ನೆ ಕರೆಕ್ಟ್ ಆಗಿ ಉತ್ತರ ಕೊಡಿ. ನಿಮ್ ಜೊತೆ ಇನ್ನೊಬ್ಳು ಹುಡುಗಿ ಬರ್ತಾಳಲ್ಲ, ದೇವತೆ ತರ, ಅವಳ ಹೆಸರೇನು? ಏಂಜಲ್. ಹರ್ ನೇಮ್ ಇಸ್ ಮಿತಾ, ಮಧುಮಿತಾ. ಮಧುಮಿತಾ? ಅವಳು ಯಾರನ್ನಾರು ಲವ್ ಮಾಡ್ತಾ ಇದ್ದಾಳ? ಎಕ್ಸಾಕ್ಟ್ಲಿ ಸರ್, ಅವ್ಳು ನನ್ನನ್ನೇ ಲವ್ ಮಾಡ್ತಾ ಇದ್ದಾಳೆ, ಆದ್ರೆ ಹೊರಗಡೆ ಹೇಳಕ್ ನಾಚ್ಕೋತಾ ಇದ್ದಾಳೆ. ಕಾಮಿಡಿ ಮಾಡ್ತೀಯಾ? ನೀನೇ ಹೇಳ. ಆ ಒಂದಿದ್ಕೆಲ್ಲ ಕೈ ಎತ್ತುತ್ತಾ ಇದ್ದಾನೆ. ಅವಳು ಯಾರನ್ನೂ ಲವ್ ಮಾಡ್ತಾ ಇಲ್ಲ ಸರ್. ಅವಳಿಗೆ ಏನಿಷ್ಟ ಇಲ್ಲ? ಅವಳ ಬಗ್ಗೆ ನಾನ್ ತಿಳ್ಕೊಂಡೆ, ನನ್ ಬಗ್ಗೆ ಅವಳು ತಿಳ್ಕೊಬೇಕು, ಒಪ್ಕೋಬೇಕು. ಯಾಕೆ ಸರ್? ಯಾಕೆಂದ್ರೆ ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಅವಳನ್ನ ನನ್ನ ಸೇರ್ಸೋದೆ ನಿಮ್ಮಿಬ್ರು ಕೆಲ್ಸ. ಏನಾದ್ರು ತಪ್ಪಾದ್ರೆ ಒಳಗ್ ತಳ್ಳಿ ಚಡ್ಡಿ ಬಿಚ್ಬಿಡ್ತೀರಾ, ಅದೇ ಅಲ್ವಾ ಸರ್? ಒಳ್ಳೆ ಹುಡುಗ ಅಂದಿ ನನ್ನ ಮಗ. ಡ್ಯಾಮ್ ಇಟ್.